ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಯಾರ್ಯಾರು ನಿನ್ನೆ ನೀಟ್ 2026 ಎಕ್ಸಾಮಿನೇಷನ್ ಬರೆದು ಬಂದ್ರಿ, ತಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾಯಿದ್ರು, ಸರ್ ಕಟ್ ಆಫ್ ಏನಾಗ್ತದೆ, ಸೊ ನಿಮ್ಮ ಕಡೆಯಿಂದ ಏನು ಎಕ್ಸ್ಪ್ಲನೇಷನ್ ಇದೆ ಅಂಥೇಳಿ. ಸೊ ಅದನ್ನು ತಿಳಿಸ್ಕೊಡೋದು ಇನ್ನೊಂದು 2 ದಿನ ಲೇಟ್ ಆಗುತ್ತೆ. ನನ್ನ ಕಡೆಯಿಂದ ಅಂದರೆ ಆರ್ ಎಚ್ ಕೆಮಿಸ್ಟ್ರಿ ಚಾನಲ್ ಕಡೆಯಿಂದ ಕಟ್ ಆಫ್ ಅನಾಲಿಸಿಸ್ ನಿಮಗೆ ಮೇ ಬಿ 6th or 7th ರಿಲೀಸ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಆ ಗೂಗಲ್ ಫಾರ್ಮಲ್ಲಿ ಜೆನ್ಯೂನ್ ಆಗಿ, ಹಾನೆಸ್ಟ್ ಆಗಿ, ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಬರಬಹುದು ಅನ್ನೋದನ್ನು ದಯವಿಟ್ಟು ಫಿಲ್ ಮಾಡಿ. ಸೊ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ದ್ಯಾಟ್ ಅಟ್ಲೀಸ್ಟ್ ಸಮ್ ಗುಡ್ ನಂಬರ್ ಆಫ್ ರೆಸ್ಪಾನ್ಸಸ್ ನನಗೆ ಸಿಕ್ತು ಅಂತ ಅಂದರೆ ಅದನ್ನು ಇಟ್ಟುಕೊಂಡು ಒಂದು ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ಇಲ್ಲಷ್ಟೇ ಅಲ್ಲದೆ ನಾನು ಬೇರೆ ಬೇರೆ ಕಾಲೇಜಸ್ಗಳಿಗೂ ಕೂಡ ಅದನ್ನು, ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಓವರಾಲ್ ಒಂದು ಒಳ್ಳೆಯ ನಂಬರ್ ಆಫ್ ರೆಸ್ಪಾನ್ಸ್ ಸಿಕ್ತು ಅಂತಂದರೆ, ಲಾಸ್ಟ್ ಇಯರ್ ಕೂಡ ಇದೇ ರೀತಿ ನಾನು ಒಂದು ಅನಾಲಿಸಿಸ್ ವಿಡಿಯೋವನ್ನು ಮಾಡಿದ್ದೆ. ಸೊ ಅದನ್ನು ಈ ವರ್ಷವೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆಲ್ರೆಡಿ ಸಾಕಷ್ಟು ನೀವು ಬೇರೆ ಬೇರೆ ಚಾನಲ್ಗಳಲ್ಲಿ, ಹಿಂದಿ ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಕನ್ನಡದಲ್ಲೂ ಭಾಳಷ್ಟು ಚಾನಲ್ಗಳಲ್ಲಿ ಕಟ್ ಆಫ್ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೇಳಿರ್ತೀರಿ. ಸೊ ನಾನು ಹೇಳೋದು ಕೂಡ ಅದರಿಂದ ಏನು ಭಾಳ ಡಿಫ್ರೆಂಟ್ ಆಗಿರ್ತದೆ ಅಂತ ಏನೂ ಇಲ್ಲ. ಸ್ವಲ್ಪ ರಿಯಾಲಿಟಿ ಹತ್ತಿರ ಇರುವಂತಹ ಒಂದು ಪ್ರೆಡಿಕ್ಷನ್ ಅಥವಾ ಅನಾಲಿಸಿಸನ್ನು ಮಾಡೋದಕ್ಕೆ ಸಾಧ್ಯವಾಗಬಹುದೇನೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಈ ಒಂದು ಗೂಗಲ್ ಫಾರ್ಮಲ್ಲಿ ನಿಮ್ಮ ನೀಟ್ ಸ್ಕೋರ್ ಆನೆಸ್ಟಾಗಿ ಫಿಲ್ ಮಾಡಿ. ನೀವು ಸುಮ್ಮನೆ ನಂದು 700 ಮೇಲೆ 650 ಮೇಲೆ ಅಂತ ಫಿಲ್ ಮಾಡಿದರೆ ಸೊ ಇಟ್ ವೋಂಟ್ ಹೆಲ್ಪ್ ಅಸ್. ಇದರಿಂದ ನನಗೇನು ಸಿಗಬೇಕಾಗಿದ್ದೇನಿಲ್ಲ, ಬಟ್ ನಿಮಗೇನೆ ಒಂದು ರಿಯಾಲಿಟಿ ಇರುವಂಥ ಒಂದು ಹಾನೆಸ್ಟ್ ಅನಾಲಿಸಿಸ್ ನಿಮಗೆ ಸಿಗೋ ಹಂಗೆ ಆಗ್ತದೆ ಅಷ್ಟೇ. ದಯವಿಟ್ಟು ಅದನ್ನು ಫಿಲ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅದನ್ನು ಶೇರ್ ಮಾಡಿ. ಅದರ ಜೊತೆಗೆ ಇನ್ನು ಪೇಪರ್ ಹೇಗಿತ್ತು ಅನ್ನೋದು ಭಾಳ ಕಾಮನ್ ಕ್ವಶನ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಆಲ್ರೆಡಿ 24 hours ಆಗಿದೆ. ಬಹಳಷ್ಟು ಚಾನಲ್ಗಳಲ್ಲಿ ಪೇಪರ್ ಸಾಲ್ವ್ ಮಾಡಿ ಕೂಡ ಕೊಟ್ಟಿದ್ದಾರೆ, ಕಟ್ ಆಫ್ ಅನಾಲಿಸಿಸನ್ನು ಮಾಡಿದ್ದಾರೆ. ಕೆಲವೊಂದಷ್ಟಲ್ಲಿ ಫಸ್ಟ್ ರ್ಯಾಂಕ್ ಎಷ್ಟಕ್ಕೆ ಬರ್ಬೋದು, 500 ಎಷ್ಟಕ್ಕೆ, 1000 ಎಷ್ಟಕ್ಕೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ಆದರೆ ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದ ಕೆಳಗಡೆ ಒಬ್ಬ ಮೇ ಬಿ ಸ್ಟೂಡೆಂಟೇ ಇರಬೇಕು, ಒಂದು ಕಮೆಂಟನ್ನು ಮಾಡಿದ್ದ, ಭಾಳ ಲೈಕ್ ಆಯ್ತು ನನಗೆ. ಆ ಕಮೆಂಟ್ ಏನಿತ್ತು ಅಂತಂದರೆ, ಫಿಸಿಕ್ಸ್ ಟೀಚರ್ ಬರ್ತಾರೆ, ಫಿಸಿಕ್ಸ್ ಪೇಪರ್ ವಾಸ್ ವೆರಿ ಈಸಿ, 2025 ಕಂಪೇರ್ ಮಾಡಿದರೆ ಇಟ್ ವಾಸ್ ವಾಕ್ ಆನ್ ದ ಕೇಕ್ ಅಂತಾರೆ. ಕೆಮಿಸ್ಟ್ರಿ ಪೇಪರ್ ಬರ್ತಾರೆ, ಕೆಮಿಸ್ಟ್ರಿ ಟೀಚರ್ ಬರ್ತಾರೆ, ಕೆಮಿಸ್ಟ್ರಿ ಪೇಪರ್ ವಾಸ್ ವೆರಿ ಈಸಿ, ಒಂದು 2-3 ಕ್ವಶನ್ ಬಿಟ್ಟರೆ ಉಳಿದಿದ್ದೆಲ್ಲ ಆರಾಮ್ಸೆ ಮಾಡ್ಬೋದು ಅಂತಾರೆ. ಬಯಾಲಜಿ ಟೀಚರ್ಸ್ ಬರ್ತಾರೆ, ಬಯಾಲಜಿ ಕೂಡ ವೆರಿ ಈಸಿ ಅಂತಾರೆ. ಅವನು ಆ ಒಂದು ಕಮೆಂಟಲ್ಲಿ ಬರೆದಿದ್ದ, ಹೌದು ಫಿಸಿಕ್ಸ್ ಈಸಿ ಅಂತಾರೆ, ಫಿಸಿಕ್ಸ್ದವ್ರು ಬಂದು ಕೆಮಿಸ್ಟ್ರಿ ಈಸಿ ಅಂತಾರೆ, ಕೆಮಿಸ್ಟ್ರಿ, ಬಯಾಲಜಿ ಬರ್ತಾರೆ, ಬಯಾಲಜಿ. ಬಟ್ ಆ್ಯಸ್ ಅ ಸ್ಟೂಡೆಂಟ್ ನಾನು ಎಕ್ಸಾಮ್ ಹಾಲೊಳಗೆ ಈ 3 ಸಬ್ಜೆಕ್ಟ್ ಎಕ್ಸ್ಪರ್ಟಾಗಿ ಎಕ್ಸಾಮಿನೇಷನ್ ಬರೀಬೇಕಲ್ವಾ, ನನ್ನ ತ್ರಾಸ ಯಾರೂ ಕೇಳ್ತಾ ಇಲ್ಲ ಅಂತ. ಎಷ್ಟು ನಿಜ ಇದೆ ಅಲ್ವಾ? ಆ್ಯಸ್ ಅ ಕೆಮಿಸ್ಟ್ರಿ ಎಕ್ಸ್ಪರ್ಟ್, ಕೆಮಿಸ್ಟ್ರಿ ಲೆಕ್ಚರರ್ ನಾನು ಹೇಳ್ಬೋದು ಕೆಮಿಸ್ಟ್ರಿ ವಾಸ್ ವೆರಿ ಈಸಿ, ದೆರ್ ವಾಸ್ ಡೈರೆಕ್ಟ್ ಕ್ವಶನ್ ಫ್ರಮ್ ದ NCERT. ಮತ್ತು ನಾನು ಕಲಿಸಿದ್ದೆಲ್ಲ ನಾನು ಆಲ್ರೆಡಿ ನನ್ನ ಕ್ವಶನ್ ಪೇಪರಲ್ಲಿ ಕೇಳಿಬಿಟ್ಟಿದ್ದೀನಿ, ನನ್ನ ಮಾಡ್ಯೂಲಲ್ಲಿ ಕೇಳಿಬಿಟ್ಟಿದ್ದೀನಿ, ನಮ್ಮ ಮಟೀರಿಯಲ್ ಅದೇ ಇತ್ತು ಎಲ್ಲ ಹೇಳ್ಬೋದು. ಆದರೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೆಮಿಸ್ಟ್ರಿ ಅಷ್ಟೇ ಮಾಡ್ಬೋದು. ಇಫ್ ಯು ಗಿವ್ ಮಿ ಪೇಪರ್ ಕೆಮಿಸ್ಟ್ರಿ ಐ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಆದರೆ ನನ್ನ ಮುಂದೆ ಫಿಸಿಕ್ಸ್ ಇಟ್ಟರೆ, ಬಯಾಲಜಿ ಇಟ್ಟರೆ ಏನೂ ಬರೋದಿಲ್ಲ ನನಗೆ. ಸೊ ಅದೇ ರೀತಿ ಫಿಸಿಕ್ಸ್ ಪೇಪರ್ ಮುಂದೆ, ಫಿಸಿಕ್ಸ್ ಟೀಚರ್ ಮುಂದೆ ಬಯಾಲಜಿ ಪೇಪರ್ ತೊಗೊಂಡೋಗಿಟ್ರೆ. ಆದರೆ ಒಬ್ಬ ವಿದ್ಯಾರ್ಥಿಯಾಗಿ ನೀವು ಯಾರು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಯು ಆರ್ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇಂತಹ ಪೇಪರ್ನ ಸಾಲ್ವ್ ಮಾಡಿನೂ 600 ಬರ್ತದೆ, 650 ಬರ್ತದೆ, 700 ಬರ್ತದೆ, 550, ಈವನ್ 300 ಬರ್ತದೆ ಅಂದರೂ ಕೂಡ ಯು ಆರ್ ಎಬೋವ್ ಅಸ್. ಒಬ್ಬ ಟೀಚರ್ಗಿಂತ ನೀನು ದೊಡ್ಡವನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀನು ವಿದ್ಯಾರ್ಥಿಯಾಗಿ 3 ಸಬ್ಜೆಕ್ಟನ್ನು ಪರ್ಫೆಕ್ಟ್ ಮಾಡಬೇಕು, ನಾನು ಒಂದೇ ಸಬ್ಜೆಕ್ಟನ್ನು ಓದಬೇಕು. ಅದಕ್ಕೆ ನಾನು ಯಾವಾಗಲೂ ಪಾಲಕರಿಗೆ ಹೇಳ್ತೀನಿ, ನೀವು ನಿಮ್ಮ ಮಕ್ಕಳು ಕಷ್ಟಪಟ್ಟು ಓದಿದ್ದನ್ನು, ಹಾರ್ಡ್ ವರ್ಕ್ ಮಾಡಿದ್ದನ್ನು ನೋಡಿದ್ದೇ ಆಗಿದ್ದರೆ, ಹಾಸ್ಟೆಲಲ್ಲಿದ್ದರೆ ನೀವು ನೋಡಿರೋದಿಲ್ಲ ಬಟ್ ಕೇಳಿರ್ತೀರಲ್ವ, ಹಾಗೇನೇ ಆಗಿದ್ದರೂ ಕೂಡ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಅವರು ಚೆನ್ನಾಗಿ ಓದಿಕೊಂಡೇ ಎಕ್ಸಾಮ್ ಹಾಲಿಗೆ ಹೋಗಿದ್ರು, ಆದರೆ ಎಕ್ಸಾಮ್ ಹಾಲೊಳಗಿನ ಪರಿಸ್ಥಿತಿ ಹೇಗಿತ್ತು ಅಂಥೇಳಿ ನನಗೂ ಗೊತ್ತಿಲ್ಲ, ಆ್ಯಸ್ ಅ ಪೇರೆಂಟ್ ನಿಮಗೂ ಗೊತ್ತಿಲ್ಲ. ನೀವು ಹೊರಗಡೆ ಕಾಯ್ತಾ ಇದ್ದಿರ್ಬೋದು, ಬಟ್ ಎಕ್ಸಾಮ್ ಹಾಲೊಳಗೆ ಎಕ್ಸಾಮ್ ಪೇಪರ್ ಕಣ್ಮುಂದೆ ಬಂದಾಗ ಅವನ ಪರಿಸ್ಥಿತಿ ಹೇಗಿತ್ತು ಅದನ್ನು ಟ್ಯಾಕಲ್ ಮಾಡಬೇಕಾದ್ರೆ. ಆ ಕಾರಣಕ್ಕೆ ಹೇಳಿದ್ದು. ಏನೋ ಎಕ್ಸಾಮ್ ಪೇಪರು ಸಿಕ್ಕ ಮೇಲೆ ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಬಯಾಲಜಿನೋ ತೊಗೊಂಡೋಗಿ AC ರೂಮಲ್ಲಿ ಕುತ್ಕೊಂಡು ಒಬ್ಬ ಟೀಚರ್ ಭಾಳ ಈಸಿ ಇದೆ, ಇದು ಭಾಳ ಈಸಿ ಇದೆ, ಇದು ಭಾಳ ಈಸಿ ಇದೆ ಅಂತ ಸಾಲ್ವ್ ಮಾಡಿಬಿಡ್ಬೋದು. ಆದರೆ
ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಹಾಲೊಳಗೆ ಕೂತ್ಕೊಂಡು 3 ತಾಸು ಫಿಸಿಕ್ಸು ಪರ್ಫೆಕ್ಟ್ ಆಗಿರಬೇಕು, ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗಿರಬೇಕು, ಬಯಾಲಜಿ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದರೆ ಹಿ ಈಸ್ ವೆರಿ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಕಾರಣಕ್ಕೆ ನೀವು ಎಲ್ಲರೂ ಕೂಡ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರಿ, ಸುಮ್ಮನೆ ಹೋಗಿ ವರ್ಷ ಪೂರ್ತಿ ಓದೇ ಇಲ್ಲ, ಮಜಾ ಮಾಡಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಎಂಜಾಯ್ ಮಾಡಿದ್ರಿ, ಸೊ ಅವರಿಗೆ ಹೇಳ್ತಾ ಇಲ್ಲ. ಯಾರು ಕಷ್ಟಪಟ್ಟು ಓದಿದ್ದೀರಿ, ಎಕ್ಸಾಮ್ ಹಾಲೊಳಗೆ ಹೋಗಿದ್ರಿ, ಎಕ್ಸಾಮನ್ನು ಅಟೆಂಡ್ ಮಾಡಿ ಬಂದಿದ್ದೀರಿ, ಫಾರ್ ಆಲ್ ದ ನೀಟ್ ವಾರಿಯರ್ಸ್ ನನ್ನ ಒಂದು ಸೆಲ್ಯೂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಯು ಆರ್ ಗ್ರೇಟ್. ಇಷ್ಟು ದಿನ ನೀವು ಸಕ್ರಿಫೈಸನ್ನು ಮಾಡಿದ್ದೀರಿ, ಸೊ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ, ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಕೂಡ ಬರುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳೇ, ನೀವು ಉತ್ತಮವಾದ ಕೆಲಸವನ್ನೇ ಇಷ್ಟು ದಿನ ಮಾಡಿದ್ದೀರಿ, ನಿನ್ನೇನೂ ಕೂಡ ಮಾಡಿಕೊಂಡು ಬಂದಿದ್ದೀರಿ, ಚಿಂತೆ ಮಾಡಬೇಡಿ, ರೈಟ್? ಸೊ ಬಟ್ ಕೆಲವೊಂದಷ್ಟು ನಮ್ಮ ಕೈಯಲ್ಲಿ ಇಲ್ಲ. ಪೇಪರ್ ಹ್ಯಾಂಗ್ ಬರ್ಬೋದು, ಅವೆಲ್ಲ ಸೆಕೆಂಡರಿ, ನನ್ನ ಕೈಯಲ್ಲಿ ಇಲ್ಲ. ಆದರೆ ಹಿಂದೆ ಆಗಿರೋದು, ನಿನ್ನೆ ಇಷ್ಟು ಹೊತ್ತಲ್ಲಿ ಅಥವಾ 2 ರಿಂದ 5 ಗಂಟೆ ಸಮಯದಲ್ಲಿ ಏನಾಗಿದೆ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮುಂದೆ ಏನು ಆಗಬಹುದು ಅದ್ರ ಬಗ್ಗೆ ಥಿಂಕ್ ಮಾಡೋಣಂತೆ, ರೈಟ್? ನಿಮಗೆ ಭಾಳ ಕಡಿಮೆ ಅನಿಸಿದೆಯಾ, ಡ್ರಾಪ್ ತೊಗೋಬೇಕು ಅನ್ನಿಸ್ತಾ ಇದೆಯಾ? ಎಸ್, ಟೇಕ್ ದ್ಯಾಟ್. ನಿಮ್ಮ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಿ ಹೋಗಿ ಓದಿ ಮತ್ತೊಂದು ಸಾರಿ. ಇಲ್ಲ ಸರ್, ನನಗೆ ಯಾಕೋ MBBS ಕಡಿಮೆ ಬರ್ತಾ ಅಂತ ಅನ್ನಿಸ್ತಾ ಇದೆ, ನಾನು BDSಗೂ ರೆಡಿ ಇದ್ದೀನಿ. ಎಸ್, ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಸೊ BAMS ರೆಡಿ ಇದ್ದೀನಿ. ಎಸ್, ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಬಟ್ ನಿಮ್ಮ ಮೇಲಿನ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ಕೋಬೇಡಿ. ನಿಮ್ಮ ಮೇಲೆ ನಿಮಗೆ ಕೀಳರಿಮೆ ಇಲ್ಲದೆ ಇರಲಿ. ಯು ಹ್ಯಾವ್ ಡನ್ ವೆರಿ ಗುಡ್. ಐ ವಿಲ್ ಅಪ್ರಿಷಿಯೇಟ್ ಆಲ್ ದ ಸ್ಟೂಡೆಂಟ್ಸ್. ಒಬ್ಬ ಪಾಲಕರಿಗೂ ಕೂಡ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನಿಮ್ಮ ಮಕ್ಕಳ ಕೈ ಬಿಡಬೇಡಿ. ಡೆಫಿನೆಟ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬ ಪೇರೆಂಟ್ ನನಗೆ ಕಾಲ್ ಮಾಡಿದರು, ಬಹಳ ಬೇಜಾರಿಂದ ಕಾಲ್ ಮಾಡಿದರು. ಸರ್, ನಾನು ನನ್ನ ಮಗನಿಗೆ ಇಷ್ಟೆಲ್ಲ ಸೌಕರ್ಯ ಕೊಟ್ಟೆ, ಅವನು ಬೋರ್ಡ್ ಎಕ್ಸಾಮಲ್ಲೂ ಭಾಳ ಚೆನ್ನಾಗಿ ತೆಗೆದ. ಅವ್ರು ಹೇಳಿದ್ದು ನೋಡಿ, ಬೋರ್ಡ್ ಎಕ್ಸಾಮಲ್ಲೂ ಭಾಳ ಚೆನ್ನಾಗಿ ತೆಗೆದ, 90 ಮೇಲಿದೆ. ಬಟ್ ನೀಟ್ ಮಾತ್ರ ನನ್ನ ಎಕ್ಸ್ಪೆಕ್ಟೇಷನ್ ಹಂಗೆ ಮಾಡಲೇ ಇಲ್ಲ ಸರ್. ನಾನು ಅಂದ್ಕೊಂಡೇ ಇರಲಿಲ್ಲ ಈ ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತೇಳಿ. ನನಗೆ ಭಾಳ ಬೇಜಾರಾಯಿತು. ನೀಟ್ ಬೋರ್ಡಲ್ಲಿ 90% ಅವ್ನು ತೆಗೆದವನು ನೀಟಲ್ಲಿ ಪಾರ್ಟಿಸಿಪೇಟ್ ಅಂದರೆ ನೀಟಿಗೆ ಬೇಕಾದಂಥ ಹಾರ್ಡ್ ವರ್ಕನ್ನು ಹಾಕದೆ ಇರ್ತಾನೆ ಅಂತ ನೀವು ಅಂದ್ಕೊಳ್ತೀರಾ? ಹಾಕಿರ್ತಾನಲ್ವಾ, ಅದಕ್ಕೆ ತಕ್ಕಂಗೆ ಎಫರ್ಟ್ಸ್ ಹಾಕಿರ್ತಾನೆ, ಹೋಗಿ ಎಕ್ಸಾಮ್ ಬರೆದಿರ್ತಾನೆ. ಆದರೆ ಪಾಲಕರಿಗೆ ಡೆಫಿನೆಟ್ಲಿ ಆ್ಯಸ್ ಅ ಪಾಲಕ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬೇಕು, ಇದೆ. ಆದರೆ ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿ ಅವನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಎಲ್ಲವನ್ನ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಎಕ್ಸಾಮ್ ಹಾಲೊಳಗೆ ಹೋಗಿದ್ದೀನಿ. ಸೊ ಎಕ್ಸಾಮ್ ಪೇಪರ್ ಲೆಂದಿ ಇತ್ತು, ಕೆಲವೊಂದಷ್ಟಕ್ಕೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಟೈಮ್ ಹೋಗಿಬಿಡ್ತು. ಕೆಲವೊಂದು ಕ್ವಶನ್ಗೆ ಏನು ಮಾಡಲಿ, ಲಾಸ್ಟಲ್ಲಿ ಕೆಲವೊಂದು ಕ್ವಶನ್ ಭಾಳ ಈಸಿ ಇತ್ತಂದ್ರು ಅದನ್ನು ಸಾಲ್ವ್ ಮಾಡೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಬರೀ 3 ತಾಸಲ್ಲಿ ಒಬ್ಬ ವಿದ್ಯಾರ್ಥಿ ಹಣೆ ಬರವನ್ನು ನಾವು ಅಳಿತೀವಿ ಅಂತ ಅಂದರೆ, ಅದಕ್ಕೆ ಹೇಳ್ತೀನಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಓನ್ಲಿ ನೀಟ್ ಎಕ್ಸಾಮ್ ಯು ಹ್ಯಾವ್ ರಿಟರ್ನ್, ಇಟ್ ಈಸ್ ನಾಟ್ ಯುವರ್ ಲೈಫ್. ಇದು ಫೇಲ್ ಆಗ್ಬೋದು, ಇದರಲ್ಲಿ ಕಡಿಮೆ ಆಗ್ಬೋದು, ಆದರೆ ಮುಂದೆ ನಿಮ್ಮ ಲೈಫಲ್ಲಿ, ಜೀವನದಲ್ಲಿ ದೊಡ್ಡ ದೊಡ್ಡ ಎಕ್ಸಾಮನ್ನು ನೀವು ಎದುರಿಸ್ತೀರಿ, ಅದರಲ್ಲಿ ವಿಜಯಿ ಆಗ್ತೀರಿ ಅನ್ನೋದು ಗೊತ್ತಿರಲಿ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಐ ವಿಲ್ ಕಮ್ ಅಪ್ ವಿತ್ ದ ಕಟ್ ಆಫ್ ವಿಡಿಯೋ. ಸೊ ಭಾಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಈವನ್ ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಿ. ಆದರೆ ಇಮಿಡಿಯೇಟಾಗಿ ಇನ್ನು 24 ತಾಸೇ ಆಗಿಲ್ಲ, ನಿಮಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಹೇಳೋದು ನನಗೆ ಬೇಕಾಗಿಲ್ಲ. ಏನು ರಿಯಾಲಿಟಿ ಇದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣಂತೆ. ಸೊ ಎಕ್ಸೆಪ್ಟ್ ಮಾಡ್ಕೊಂಡು ಒಂದು ಅನಾಲಿಸಿಸ್ ಮಾಡ್ಕೊಂಡು, ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ ನಿಮಗೆ. ಸೊ ಕೆಳಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮನ್ನು ದಯವಿಟ್ಟು ಹಾನೆಸ್ಟಾಗಿ ಫಿಲ್ ಮಾಡಿ. ಸುಮ್ಮನೆ ಫಿಲ್ ಮಾಡಿದರೆ ನನಗೇನು ಲಾಸ್ ಇಲ್ಲ, ಅದರಲ್ಲಿ ಏನಿದೆ ಅನಾಲಿಸಿಸ್ ನಾನು ನಿಮ್ಮ ಮುಂದೆ ಇಡ್ತೀನಿ ಅಷ್ಟೇ. ಬಟ್ ಅದು ರಿಯಾಲಿಟಿಗೆ ಹತ್ತಿರ ಆಗಿರಬೇಕು ಅಂದರೆ ನೀವು ಕರೆಕ್ಟಾಗಿ ನಿಮಗೆ ಗೊತ್ತಿಸಿ, ನೀವು ಕೀ ಆನ್ಸರಲ್ಲಿ ನೋಡಿಬಿಟ್ಟು ಅನಾಲಿಸಿಸ್ ಮಾಡಿ ನಿಮಗೆ ಬರ್ತಿದೆ ಅಂದರೆ ಒಂದು 5 ಮಾರ್ಕ್ಸು 6 ಮಾರ್ಕ್ಸು ಹೆಚ್ಚು ಕಡಿಮೆ ಹಾಕಿ, ನನಗೇನು ಪರವಾಗಿಲ್ಲ. ಆದರೆ ಆನೆಸ್ಟಾಗಿ ಅದನ್ನು ಫಿಲ್ ಮಾಡಿ ಕಳಿಸಿದರೆ, ಸೊ ನಾನು ನನ್ನ ಕೈಲಾದ ಪ್ರಯತ್ನವನ್ನು ಮಾಡ್ತೀನಿ. ಸೊ ಲಾಸ್ಟ್ ಇಯರ್ ಕೂಡ ಅದೇ ರೀತಿ ಮಾಡಿದ್ದೆ, ಈ ವರ್ಷನೂ ಕೂಡ ಅದೇ ರೀತಿ ಮಾಡೋಣಂತೆ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ವಿದ್ಯಾರ್ಥಿಗಳೇ, ನೀವು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಪಾಲಕರಿಗೆ ರಿಕ್ವೆಸ್ಟ್ ಇಷ್ಟೇ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು, ಸೊ ಪಾಲಕರಿಗೆ ರಿಕ್ವೆಸ್ಟ್ ಇಷ್ಟೇ. ಇವತ್ತು ಇನ್ನೊಂದು ಖುಷಿಯ ವಿಚಾರ ಅಂದರೆ, ಇನ್ನೊಬ್ಬ ಪಾಲಕರು ನನಗೆ ಫೋನ್ ಮಾಡಿದರು. ಸೊ ನನಗೆ ಫೋನ್ ಮಾಡಿದಾಗ ನಾನು ಜನರಲಿ ಏನು ಥಿಂಕ್ ಮಾಡ್ತೀನಿ, ಅವರು ನನಗೆ ಸ್ಕೋರ್ ಹೇಳ್ತಾರೆ. ಸ್ಕೋರ್ ಹೇಳಿದ್ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅಥವಾ ನನ್ನ ರಿಯಾಕ್ಷನ್ ಏನಿದೆ ಅನ್ನೋದನ್ನು ಅವ್ರು ತೊಗೋತಾರೆ ಅಂತೇಳಿ. ಬಟ್ ಅವರು ಫೋನ್ ಮಾಡಿದಾಗ ಇಷ್ಟು ಹೇಳಿದರು, ಸರ್, ನಾನು, ನನ್ನ ಮಗ ಮತ್ತು ನನ್ನ ಮನೆಯವರು ಎಲ್ಲ ಸೇರಿ ಇವತ್ತು ಟ್ರಿಪ್ಪಿಗೆ ಬಂದುಬಿಟ್ಟಿದ್ದೀವಿ ಸರ್. 2 ದಿನ ಟ್ರಿಪ್ಪಿಗೆ ಬಂದುಬಿಟ್ಟಿದ್ದೀವಿ. ಯಾವ ಸ್ಕೋರು ಅವನಿಗೆ ಕೇಳಿಲ್ಲ, ಅವನು ನನಗೆ ಹೇಳೋದಕ್ಕೆ ಹೋಗಿಲ್ಲ. ಟ್ರಿಪ್ಪಿಗೆ ಬಂದಿಟ್ಟಿದ್ವಿ 2 ದಿನ ಆದಮೇಲೆ. ಯಾಕಂದ್ರೆ ನಾನು ಈ ಒಂದು ಗೂಗಲ್ ಫಾರ್ಮನ್ನು ಕಳಿಸಿದ್ದೆ ಅವರಿಗೆ, ನನ್ನ ಗ್ರೂಪಲ್ಲಿ ಕಳಿಸಿದ್ದೆ. ಆಲ್ರೆಡಿ ನನ್ನ ಸಾರಥಿ ಪ್ಲಸ್ ಗ್ರೂಪಲ್ಲಿ, ಕೌನ್ಸಿಲಿಂಗ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿದ್ದಾರೆ ಅವರಿಗೆ. ಅದರಲ್ಲಿ ಒಬ್ಬರು ಫೋನ್ ಮಾಡಿ ಅದೇ ಅಂದರು, ಸರ್ ಇನ್ನು 2 ದಿವಸ ಬಿಟ್ಟು ನಾನು ನಿಮಗೆ ಕಳಿಸ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾನು ಅವನಿಗೆ ಎಕ್ಸಾಮ್ ಬಗ್ಗೆನೂ ಕೇಳಿಲ್ಲ, ಏನೂ ಕೇಳಿಲ್ಲ. ಎಕ್ಸಾಮ್ ಮುಗಿದ ಮೇಲೆ ಇಷ್ಟು ದಿನ ಪಾಪ ಹಾಸ್ಟೆಲಲ್ಲಿದ್ದ. ಸೊ ಏನು ಮಾಡ್ತಾ ಇದ್ದ ನನಗೆ ಗೊತ್ತಿರಲಿಲ್ಲ. ಬಟ್
ಅವನು ಕಷ್ಟಪಟ್ಟು ಓದಿದಾನಂತ ತಿಳ್ಕೊಂಡಿದ್ದೀನಿ, ಒಳ್ಳೆ ಮಾರ್ಕ್ಸ್ ಬರ್ಬೋದು. ಬಟ್ ನಿಮಗೆ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಮುಂದೆ ಹೇಳ್ತೀನಿ. ಬಟ್ ನಾವು ಎಂಜಾಯ್ ಮಾಡಬೇಕಂತೇಳಿ 2 ದಿನ ಟ್ರಿಪ್ಪಿಗೆ ಬಂದುಬಿಟ್ಟಿದ್ದೀನಿ ಸರ್, ಔಟ್ ಆಫ್ ಕರ್ನಾಟಕ ಅಂದ್ರವರು. ಭಾಳ ಖುಷಿ ಆಯ್ತು ನನಗೆ, ಇಂಥ ಪೇರೆಂಟ್ಸ್ ಇರ್ತಾರಲ್ಲ ವಾಹ್ ಅಂಥೇಳಿ. ಸೊ ಅಂಥ ಒಬ್ಬರು ಪೇರೆಂಟಲ್ಲಿ ನೀವು ಒಬ್ಬರಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡೋಗಿ. ಭಾಳ ದಿನ ಆಗಿದೆ ಫಿಲ್ಮ್ ನೋಡಿ, ಹೋಗಿ ಒಂದು ಫಿಲ್ಮ್ ನೋಡ್ಕೊಂಡು ಬನ್ನಿ. ಅದು ವರ್ಸ್ಟ್ ಫಿಲ್ಮೇ ಇರಲಿ, ಬೇಕಾದರೆ ಚಿಂತೆ ಇಲ್ಲ, ಅಟ್ಲೀಸ್ಟ್ ಮನೆಯಿಂದ ಹೊರಗೆ ಹೋಗಲಿ. ಇಷ್ಟು ದಿನ ಹಾಸ್ಟೆಲಿದ್ದು ಬಂದಿರ್ಬೋದು, ಅವನು ಮನೆಯಲ್ಲಿರ್ತಾನೆ, ಒಂದು ರುಚಿಕರವಾದ ಅಡುಗೆಯನ್ನು ನಾವೇನು ಹೇಳುವಂಥ ಅವಶ್ಯಕತೆ ನೀವು ಮಾಡೋಕ್ಕಿರ್ತೀರಿ. ಆದರೂ ಅವ್ರನ್ನೆಲ್ಲ ಕರ್ಕೊಂಡು ವಿತ್ ಫ್ಯಾಮಿಲಿ ಒಂದು 2 ದಿನ ಆಫೀಸಿಗೆ ರಜೆ ಹಾಕಿ, ಆಫೀಸ್ ಇದ್ದರೆ ಏನಾಗೋದಿಲ್ಲ. ದಿಸ್ ಈಸ್ ದ ಓನ್ಲಿ ಲೈಫ್ ವಾಟ್ ವಿ ಹ್ಯಾವ್. ಹೋಗಿ ಎಂಜಾಯ್ ಮಾಡಿ, ರೈಟ್? ಯಾವುದು ಬೀಚಿಗೋ ವಾಟರ್ ಪಾರ್ಕಿಗೋ ಅಥವಾ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಎಂಜಾಯ್ ಮಾಡಿ. 2-3 ದಿನ ಎಂಜಾಯ್ ಮಾಡಿ. ಅದಾದಮೇಲೆ ಕೂತ್ಕೊಂಡು ಸ್ಕೋರ್ ಏನಾಯಿತು. ನನಗೆ ಆಶ್ಚರ್ಯ ಆಗೋದೇನಂತಂದರೆ, ಇನ್ನೂ ನೀಟ್ ಎಕ್ಸಾಮ್ ಮುಗಿದು 1 ತಾಸು ಆಗಿಲ್ಲ, ನಿನ್ನೆಯಿಂದಲೇ ಮೆಸೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರ್ ಸ್ಕೋರ್ ಏನು, ಸ್ಕೋರ್ ಅಂದರೆ ಇದೊಂದು ರೀತಿ ಇವತ್ತಿನ ಒಂದು ಚುನಾವಣೆಯಲ್ಲಿ ರಿಸಲ್ಟ್ ಕೂಡ ಇಷ್ಟು ಕ್ಯೂರಿಯಾಸಿಟಿಯಿಂದ ಯಾರೂ ನೋಡಿರಲಿಲ್ವೇನೋ. ಸೊ ಹಾಗೆ ಸರ್ ನಂದು ಸ್ಕೋರ್ ಇಷ್ಟ ಆಗ್ತದೆ, ರ್ಯಾಂಕ್ ಎಷ್ಟು ಬರ್ಬೋದು, ಯಾವ ಕಾಲೇಜ್ ಸಿಗ್ಬೋದು, 12 ಲಕ್ಷ ಸಿಕ್ತು ಅಂದ್ರೆ ಅದರಲ್ಲಿ ಯಾವ ಕಾಲೇಜ್ ಸಿಗ್ಬೋದು, ಗೌರ್ಮೆಂಟ್ ಸಿಕ್ತು ಅಂದ್ರೆ ಅದರಲ್ಲಿ ಯಾವ್ದು ಕಾಲೇಜ್ ಸಿಗ್ಬೋದು. ಯಾರಿಗೆ ಹೇಳೋದಕ್ಕಾಗ್ತದೆ ಹೇಳಿ? ವಿದೌಟ್ ಆಲ್ ಇಂಡಿಯಾ ರ್ಯಾಂಕ್ ಯಾರು ನಿಮಗೆ ಏನೇ ಹೇಳಿದರು, ಇನ್ಕ್ಲೂಡಿಂಗ್ ಮೀ, ದಟ್ ಈಸ್ ನಾಟ್ ಗೋಯಿಂಗ್ ಟು ಕರೆಕ್ಟ್. ಸೊ ಅದು ತಪ್ಪೇ ಆಗಿರ್ತದೆ. ಹತ್ತಿರಕ್ಕೆ ನಿಜಕ್ಕೆ ಸ್ವಲ್ಪ ಹತ್ತಿರ ಆಗಿರ್ಬೋದು ಅಷ್ಟೇ, ಆದರೆ 100% ಟ್ರೂ ಅಂತ ಯಾವುದೂ ಆಗೋದಿಲ್ಲ. ಅದಕ್ಕಾಗಿ ಈ ಕಟ್ ಆಫು, ಈ ರ್ಯಾಂಕು, ಈ ಕಾಲೇಜು ಎಲ್ಲ ಹಣೆ ಬರವನ್ನು ತೆಗೆದು ಬದಿಗಿಡಿ. ಅಟ್ಲೀಸ್ಟ್ ಫಾರ್ 2 to 3 ಡೇಸ್ ಹೋಗಿ ಎಲ್ಲಾದರೂ ಎಂಜಾಯ್ ಮಾಡಿ ಬನ್ನಿ. ಆಫ್ಟರ್ ದ್ಯಾಟ್ ಇದೇ ಇದೆಯಲ್ಲ, ಮತ್ತೆ ರ್ಯಾಂಕ್ ಏನು, ಕಟ್ ಆಫ್ ಏನು, ಕಾಲೇಜ್ ಯಾವ ಸಿಗ್ತದ, ಏನು ಮಾಡಬೇಕು, ಎಷ್ಟು ದುಡ್ಡಿಗೆ ರೆಡಿ ಆಗಬೇಕು, ಎಲ್ಲವನ್ನು ಕೂತ್ಕೊಂಡು ಡಿಸ್ಕಸ್ ಮಾಡೋಣಂತೆ, ರೈಟ್? ಸೊ ಥ್ಯಾಂಕ್ ಯು, ಎಂಜಾಯ್, ಹ್ಯಾವ್ ಅ ನೈಸ್ ಡೇ.